ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ರಾಗದ್ವೇಷವಿಯುಕ್ತೈಸ್ತು ವಿಷಯಾನೀಂದ್ರಿಯೈಶ್ಚರನ್ ಆತ್ಮವೈಶ್ಯೈರ್ವಿಧೇಯಾತ್ಮಾ ಪ್ರಸಾದಮಧಿಗಚ್ಚತಿ. ವಿಧೇಯವಾದ ಇಂದ್ರಿಯಗಳ ಮೂಲಕ ಎಲ್ಲವನ್ನೂ ವ್ಯವಹರಿಸುತ್ತಿದ್ದರು ಅಥವಾ ಇಂದ್ರಿಯಗಳು ಹೇಳಿದ್ದನ್ನೆಲ್ಲ ಪೂರೈಸುತ್ತಿದ್ದರು. ಯಾವ ವ್ಯಕ್ತಿ ಯಾವುದಕ್ಕೂ ಅಂಟಿಕೊಳ್ಳದೆ, ಅರ್ಥಾತ್ ಅದರ ಬಗ್ಗೆ ಯಾವ ವ್ಯಾಮೋಹವೂ ಇಲ್ಲದಿದ್ದರೆ, ಮನಸ್ಸಿನಲ್ಲಿ ಭಾವೋದ್ವೇಗ, ಪೂರ್ವಾಗ್ರಹ ಪೀಡಿತ ನಂಬಿಕೆಗಳು ಇಲ್ಲದಿದ್ದಾಗ ಆ ವ್ಯಕ್ತಿ ಪರಮಾನಂದದಿಂದ ಇದ್ದಾನೆ ಎನ್ನಬಹುದು. ವಿಧೇಯತೆ ಇದೆ ಎಂದರೆ ಮನುಷ್ಯ ತನ್ನನ್ನು ಸಾಕಷ್ಟು ಪಳಗಿಸಿಕೊಂಡಿದ್ದಾನೆ ಎನ್ನಬಹುದು. ಕಾಡಿನಲ್ಲಿ ಒಂಟಿಯಾಗಿ ಸ್ವಚ್ಛಂದವಾಗಿ ವಿಹರಿಸುತ್ತಾ, ಎದುರಿಗೆ ಬಂದದ್ದನ್ನು ತುಳಿಯುತ್ತಾ, ಎದುರಿಸಿದವರನ್ನು ಚೆಂಡಾಡುತ್ತಾ, ತನ್ನವರೇ ಬಂದರೂ ಕಾದಾಡುವ, ಸಿಕ್ಕಿದ್ದನ್ನು ತಿಂದು ಸೊಕ್ಕಿ ಬೆಳೆದ ಮದಗಜವನ್ನು ಮಾವುತ ಪಳಗಿಸಿದಾಗ, ತಾನು ಈ ಹಿಂದೆ ತಿನ್ನುತ್ತಿದ್ದದ್ದನ್ನೇ ತಿಂದರೂ ಅದು ಹಲ್ಲು ಕಿತ್ತ ಹಾವು ಹಾವಾಡಿಗನ ಪುಂಗಿಗೆ ತಲೆ ಆಡಿಸುವಂತೆ ಮಾವುತನ ಅಂಕುಶ ಮೀರದೆ ಆತ ಹೇಳಿದಂತೆ ಕೇಳುತ್ತಾ, ಇದುವರೆಗೂ ಇದ್ದ ಕೋಪ, ಆವೇಶ ಯಾವುದೂ ಇಲ್ಲದೆ ವಿಧೇಯತನದಿಂದ ವರ್ತಿಸುವುದಕ್ಕೆ ಕಾರಣ ಮಾವುತನ ಕೈಯಲ್ಲಿ ಪಳಗಿದ್ದು. ಹೀಗೆ ಇಂದ್ರಿಯಗಳು ಪಳಗಿದಾಗ, ಇಂದ್ರಿಯಗಳು ವಿಷಯ ವಾಸನೆಯತ್ತ ಜಾರಿದರೂ ಅದನ್ನು ಬುದ್ಧಿ ತನ್ನ ವಿವೇಕತನದಿಂದ ವ್ಯವಹರಿಸಿ ಯಾವುದೇ ಪ್ರಲೋಭನೆಗೂ ಒಳಗಾಗದೆ ಮನಸ್ಸಿನ ಮೇಲಾಗಲಿ ದೇಹದ ಮೇಲಾಗಲಿ ಯಾವುದೇ ಪರಿಣಾಮ ಬೀರುವುದಕ್ಕೆ ಅವಕಾಶ ನೀಡುವುದಿಲ್ಲ. ಯಾವ ಮನುಷ್ಯನ ಅಹಂಕಾರ ಕಡಿಮೆಯಾಗುತ್ತದೆ, ಆ ಕ್ಷಣವೇ ವಿವೇಕದಿಂದ ವಿಧೇಯತೆ ಬೆಳೆಯುತ್ತದೆ. ಈ ಪ್ರಪಂಚ ತಾನು ಇಲ್ಲದಿದ್ದರೂ ಬೆಳೆಯುತ್ತದೆ, ಆದರೆ ತಾನು ಬೆಳೆಯಲು ಈ ಪ್ರಪಂಚ ಬೇಕೇ ಬೇಕು ಎಂಬ ಸಣ್ಣ ಜ್ಞಾನ ಸಾಕು ಈ ಪ್ರಕೃತಿಯಲ್ಲಿ ತಾನೆಷ್ಟು ಸಣ್ಣವ ಎಂದು ತಿಳಿದು ಪ್ರಕೃತಿ ಪೂರ್ವಕವಾಗಿ ಕೆಲಸ ಮಾಡಲು. ಜ್ಞಾನ ಬೆಳೆದಂತೆಲ್ಲ ಬೆಳಕಿನಲ್ಲಿ ಕತ್ತಲು ಕರಗುವಂತೆ ದೌರ್ಬಲ್ಯ ನಾಶವಾಗಿ, ರಾಗದ್ವೇಷ ತನ್ನಿಂತಾನೇ ಮಾಯವಾಗಿ, ಇಂದ್ರಿಯಗಳು ಎಲ್ಲವನ್ನೂ ಪೂರ್ವಾಗ್ರಹ ಪೀಡಿತ ನಂಬಿಕೆಯ ಮೂಲಕ ಸ್ವೀಕರಿಸುವ ಬದಲು ಅವಶ್ಯಕತೆ ಇರುವುದನ್ನು ಮಾತ್ರ ಸ್ವೀಕರಿಸಿ ಉಳಿದದ್ದಕ್ಕೆ ತಟಸ್ಥ ಭಾವ ತಾಳುವುದರ ಮೂಲಕ ಮನಸ್ಸು ಸದಾ ಆನಂದದಿಂದ ಇದ್ದು ವ್ಯಕ್ತಿ ಸದಾ ಪ್ರಸನ್ನತೆಯಿಂದ ಇರುತ್ತಾನೆ. ಹರಿ ಓಂ.